ತಕ್ಷಣದ ಶಕ್ತಿ ಬೇಕು ಮತ್ತು ಯಾವುದೇ ಹಾನಿಯೂ ಆಗ್ಬಾರ್ದು. ಜೊತೆಗೆ ಪ್ರತಿದಿನವೂ ನಿಮ್ಮ ಶಕ್ತಿ, ಎನರ್ಜಿ ಹೆಚ್ಚಿಸ್ತಾ, ಪ್ರತಿದಿನವೂ ನಿಮ್ಮ ದೇಹದ ಮೇಲೆ ಕೆಲಸ ಮಾಡ್ತಾ, ವಯಸ್ಸು ಹೆಚ್ಚಾದರೂ ಅದು ಕಡಿಮೆ ಆಗದಂತೆ ಮಾಡುವಂತಹ ಏನಾದರೂ ಸಿಗ್ಬೇಕು ಎಂದು ನೀವು ಬಯಸುತ್ತೀರಾ? ಅದಕ್ಕಾಗಿ ನಿಮಗೆ ಸುರಕ್ಷಿತವಾದ ಔಷಧಿ ಬೇಕಾದ್ರೆ ಅದು ನಿಮಗೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಸಿಗಬಹುದು. ಪುರುಷರಲ್ಲಿ ಆಗುವ ಸಮಸ್ಯೆಗಳು ಅವರನ್ನು ತುಂಬಾ ಕಾಡ್ತವೆ. ಇದರಿಂದ ಅವರ ಆತ್ಮವಿಶ್ವಾಸವೇ ಕುಗ್ಗಿಬಿಡುತ್ತದೆ. ಇತ್ತೀಚೆಗೆ ಜನರ ದಿನಚರಿ ಇಷ್ಟು ಬ್ಯುಸಿಯಾಗಿರೋದ್ರಿಂದ ಅವರಿಗೆ ತಮ್ಮಿಗಾಗಿ ಸಮಯವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಅವರು ತಮ್ಮ ಈ ಸಮಸ್ಯೆಗೆ ಪರಿಹಾರವನ್ನು ಇಂಗ್ಲಿಷ್ ಔಷಧಿಗಳಲ್ಲಿ ಹುಡುಕ್ತಾರೆ. ಆದ್ರೆ ನಾನ್ ನಿಮಗೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳುತ್ತೇನೆ. ಇಂಗ್ಲಿಷ್ ಔಷಧಿಗಳನ್ನು ಸೇವಿಸಿದರೆ ನಿಮಗೆ ತಕ್ಷಣ ಶಕ್ತಿ ಸಿಗಬಹುದು, ಆದ್ರೆ ಅವುಗಳಿಂದಾಗುವ ಹಾನಿಗಳು ತುಂಬಾ ಹೆಚ್ಚು. ಅದಕ್ಕಾಗಿ ನಾನು ನಿಮ್ಗೆ ಹೇಳುವುದು ಎಂದರೆ ಸಾಧ್ಯವಾದಷ್ಟು ಆಯುರ್ವೇದಿಕ ಚಿಕಿತ್ಸೆಗಳನ್ನು ಮಾತ್ರ ಅನುಸರಿಸಿ. ಏಕೆಂದರೆ ಅವು ನಿಮ್ಮ ಸಮಸ್ಯೆಗೆ ಕೆಲಸ ಮಾಡುತ್ತವೆ ಮತ್ತು ನಿಮಗೆ ಸುರಕ್ಷಿತವೂ ಆಗಿವೆ. ಇವುಗಳನ್ನ ಬಳಸಿದ ನಂತರ ನಿಮ್ಗೆ ನಿಮ್ ಜೀವನ ಎಷ್ಟು ಉತ್ತಮವಾಗ್ತಿದೆ ಎಂಬುದನ್ನು ನೀವು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಲಿವ್ ಮಸ್ಟ್ಯಾಂಗ್ ಎಂಬ ಔಷಧಿಯ ಬಗ್ಗೆ ಮಾತನಾಡೋದಾದ್ರೆ, ಇದು ಪುರುಷರಲ್ಲಿ ಆಗುವ ಸಮಸ್ಯೆಗಳಿಗೆ ಪರಿಹಾರ ನೀಡಬಹುದು ಮತ್ತು ಇದರಿಂದ ನಿಮ್ಗೆ ತಕ್ಷಣ ಶಕ್ತಿಯ ಅನುಭವ ಆಗಬಹುದು. ಇದು ಸಂಪೂರ್ಣ ಚೂರ್ಣ ರೂಪದ ಔಷಧಿಯಾಗಿದ್ದು, ಇದರಲ್ಲಿ ಎಲ್ಲಾ ಪ್ರಾಕೃತಿಕ ಔಷಧೀಯ ಗಿಡಮೂಲಿಕೆಗಳ ಮಿಶ್ರಣವಿದೆ. ಉದಾಹರಣೆಗೆ ಅಶ್ವಗಂಧ, ಶತಾವಲಿ, ಬಿಳಿ ಮೂಸಲಿ, ಶಿಲಾಜಿತ್. ಇವುಗಳನ್ನು ಶುದ್ಧವಾಗಿ ಪಡೆಯುವುದು ಇತ್ತೀಚೆಗೆ ತುಂಬಾ ಕಷ್ಟವಾಗಿದೆ. ಇದಲ್ಲದೆ ಇದರಲ್ಲಿ ಇನ್ನೂ ಅನೇಕ ರೀತಿಯ ಔಷಧೀಯ ಗಿಡಮೂಲಿಕೆಗಳನ್ನು ಸೇರಿಸಲಾಗಿದೆ. ಅವು ಪುರುಷರಲ್ಲಿ ಆಗುವ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು. ಇದರಲ್ಲಿ ಅತ್ಯಂತ ವಿಶೇಷವಾದ ಗಿಡಮೂಲಿಕೆ ಎಂದರೆ ಆಫ್ರಿಕನ್ ಮುಲೊಂಡೋ. ಇದು ಲಿವ್ ಮಸ್ಟ್ಯಾಂಗ್ ಅನ್ನು ಇನ್ನಷ್ಟು ವಿಶಿಷ್ಟ ಮತ್ತು ವಿಭಿನ್ನವಾಗಿಸುತ್ತದೆ. ಮುಲ್ಲೊಂದು ವಿಶೇಷತೆ ಎಂದರೆ ಇದು ಹೊಸ ಶಕ್ತಿಯನ್ನು ತುಂಬುತ್ತದೆ, ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನೊಂದು ವಿಷಯವಂದ್ರೆ ಇದು ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಸಹ ಸಹಾಯ ಮಾಡುತ್ತದೆ. ನಿಮ್ಮ ಒತ್ತಡ ಮತ್ತು ಆತಂಕವನ್ನು ದೂರ ಮಾಡ್ತದೆ. ಲಿವ್ ಮಸ್ಟ್ಯಾಂಗ್‌ನ ಒಂದು ಕ್ಯಾಪ್ಸ್ಯೂಲ್ ಅನ್ನು ನೀವು ರಾತ್ರಿ ನಿದ್ರೆಗೆ ಹೋಗುವ ಮೊದಲು ಹಾಲಿನೊಂದಿಗೆ ತೆಗೆದುಕೊಳ್ಳಬಹುದು. ನೀವು ನೈಸರ್ಗಿಕ ಮತ್ತು ಸುಲಭವಾದ ರೀತಿಯಲ್ಲಿ ನಿಮ್ಮ ಈ ಸಮಸ್ಯೆಗೆ ಪರಿಹಾರವನ್ನ ಬಯಸ್ತಿದ್ರೆ ಪರದೆಯ ಮೇಲೆ ನೀಡಿರುವ ಸಂಖ್ಯೆಗೆ ಕರೆ ಮಾಡಿ. ನನ್ನ ಹೆಸರು ಕವಿತಾ. ನನಗೆ ಮದುವೆಯಾಗಿ 10 ವರ್ಷ ಆಯ್ತು. ನಾವು ಬಹಳ ಖುಷಿಯಾಗಿರ್ತಿದ್ವಿ. ಸಮಯ ಕಳೆದ ಹಾಗೆ ಇವ್ರು ನನ್ನ ಬಳಿ ಬರೋದನ್ನ ಕಡಿಮೆ ಮಾಡಿದ್ರು. ಅದಕ್ಕೆ ಕಾರಣ ಅವರ ವರ್ಕ್ ಪ್ರೆಷರ್ ಅಂತ ಹೇಳ್ತಾ ಇದ್ರು. ಕೆಲವು ದಿನಗಳ ನಂತರ ನನ್ಗೆ ತಿಳಿತು ಅವ್ರು ಕೆಲಸದ ನೆಪ ಹೇಳ್ತಾ ಇದಾರೆ ಅಂತ. ನನ್ಗೆ ಬಹಳ ಬೇಸರವಾಯ್ತು. ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳಿಲಿಲ್ಲ. ಅವರಲ್ಲಿ ನೇರವಾಗಿ ಕೇಳಿದ್ರೆ ಹೇಳದಿರ್ಬೋದು ಅಂತ ಹಿಂದೆ ಸರಿಯುತ್ತಿದ್ದೆ. ಆ ಸಮಯದಲ್ಲಿ ಕೆಲವು ಮೀಡಿಯಾದ ಮಾಧ್ಯಮದವರಿಂದ ಲಿವ್ ಮುಸ್ಟ್ಯಾಂಗ್ ಕ್ಯಾಪ್ಸೂಲ್ ಬಗ್ಗೆ ತಿಳಿದೆ. ಮೊದಲು ಭಯವಾಯಿತು. ನೀಡಲಾದ ನಂಬರ್ಗೆ ಕಾಲ್ ಮಾಡಿ ಮಾತಾಡಿದ್ಮೇಲೆ ಧೈರ್ಯ ಬಂತು. ಅದರ ನಂತರ ಆ ಕ್ಯಾಪ್ಸೂಲ್ ಅನ್ನ ತರಿಸಿದೆ. ಅವರಿಗೆ ದಿನಾ ರಾತ್ರಿಗೊಂದು ಕ್ಯಾಪ್ಸೂಲ್ ಕೊಡೋದಕ್ಕೆ ಶುರು ಮಾಡ್ದೆ. ಬದಲಾವಣೆ ಕಾಣಿಸಿತು. ಬರಬರುತ್ತಾ ನಮ್ಮಿಬ್ಬರ ಅಂತರ ಕಡಿಮೆ ಆಯಿತು. ಸಮಸ್ಯೆ ಇರುವ ಹಲವರಿಗೆ ನಾನು ನಿಸ್ಸಂಕೋಚವಾಗಿ ಲಿವ್ ಮುಸ್ಟ್ಯಾಂಗ್ ಬಳಸಲು ಸಲಹೆ ನೀಡ್ತೀನಿ.